ಜನ್ಮಾದ್ಯಸ್ಯ ಶ್ರುತಿಸಮಯಮಾನೇಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತಂ तं ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೈವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರಯಮುಖಾಪಿತಃ ಗುರುಶ್ಚ ಮಧ್ವನಾಮಾತಿ ವರದೋಸ್ತು ನಿರಂತರಂ ವಾಣಿತೆ ಕರವಾಣ್ಯನ್ವಚರಣೋ ಸರ್ವದಾ ವಾಕ್ಯಸರಣಿ ಭೂಯಾತ್ ಶ್ರೀಮದಾಚಾರ್ಯ ಭಾವಗ समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरु ಶ್ರೀಪಾದಪಂಕಜೇ. ಇವತ್ತು ಅತ್ಯಂತ ಪರಮ ಮಂಗಳಕರವಾಗಿರುವಂತಹ ದಿವಸ. ಕಾರಣ, ಭಗವಂತ ಭವಿಷ್ಯೋತ್ತರ ಪುರಾಣದಲ್ಲಿ ವಿಸ್ತಾರವಾಗಿ ಬಂದಿರುವಂತಹ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹಾಮಹಿಮೆಯನ್ನ ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸುತಾಚಾರ್ಯರು ಬಹಳ ವಿಸ್ತಾರವಾಗಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಶೌನಕಾದಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ವಿಸ್ತಾರವಾಗಿ ಇದರ ಮಹಾಮಹಿಮೆಯನ್ನು ತಿಳಿಸಿದ್ದಾನೆ. ಪ್ರಶ್ನೆಯನ್ನ ಮಾಡುತ್ತಾನೆ ಪಾರ್ಥ. ಅರ್ಜುನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ, ಯಾವ ವ್ರತವನ್ನ ಮಾಡೋದ್ರಿಂದ ನಮ್ಮ ಎಲ್ಲ ಮನೋರಥಗಳು ಈಡೇರ್ತಾವೆ ಅಂಥದ್ದನ್ನ ಹೇಳು ಅಂತ ಪ್ರಶ್ನೆಯನ್ನ ಮಾಡಿದಾಗ ಭಗವಂತ ಉತ್ತರವನ್ನ ಕೊಡ್ತಾ ಇದ್ದಾನೆ. ಹೇಮಂತ ಋತುವಿನಲ್ಲಿ ಬರುವಂತಹ ಮಾರ್ಗಶಿರ ಮಾಸದ ಏಕಾದಶಿಯನ್ನ ಅವಶ್ಯವಾಗಿ ಮಾಡಬೇಕಪ್ಪ. ಶುಕ್ಲ ಪಕ್ಷ ಆಗಿರಬಹುದು, ಕೃಷ್ಣ ಪಕ್ಷ ಆಗಿರಬಹುದು, ಆ ವ್ರತವನ್ನ ಅತ್ಯಂತ ಕಡ್ಡಾಯವಾಗಿ ಮಾಡಬೇಕು. ಮಾಡೋ ವಿಧಾನ ಹೇಗೆ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಆ ವ್ರತದಲ್ಲಿ ಎಷ್ಟು ನಿಷ್ಠನಾಗಿರಬೇಕು ಅನ್ನೋದಕ್ಕೆ ಇದೆಲ್ಲವನ್ನು ತಿಳಿಸ್ತಾ ಇದ್ದಾನೆ ಭಗವಂತ. ದಶಮಿ ದಿವಸ ನಕ್ತ ಭೋಜನ, ಒಂದೇ ಒಂದು ಹೊತ್ತು ಊಟವನ್ನ ಮಾಡಬೇಕು. ರಾತ್ರಿ ಕಾಲದಲ್ಲಿ ಊಟ ಇಲ್ಲ. ದಶಮಿಯ ದಿವಸ ಉಪವಾಸವನ್ನ ಆಚರಣೆ ಮಾಡಬೇಕು. ಒಂದೇ ಹೊತ್ತು ಊಟವನ್ನ ಮಾಡಬೇಕು. ಅದಾದ ಮೇಲೆ ಮರುದಿವಸ ಏಕಾದಶಿಯ ಪ್ರಾತಃ ಕಾಲದಲ್ಲಿ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶಾಂತ ಚಿತ್ತನಾಗಿ ಒಳ್ಳೆಯ ಶುದ್ಧವಾದ ಮನಸ್ಸಿನಿಂದ ಆ ವ್ರತದ ಆಚರಣೆಯನ್ನ ಮಾಡಬೇಕಪ್ಪ. ಶ್ಲೋಕದಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಪ್ರಭಾತ ಸಮಯೇ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದು ಶುದ್ಧವಾದ ಸ್ನಾನವನ್ನ ಮಾಡಿ. ಅದು ಹೇಗೆ? ಮೃತ್ತಿಗೆ ಹರಮೇ ಪಾಪಂ ಯನ್ಮಯ ಪೂರ್ವ ಸಂಚಿತಂ. ಮೃತ್ತಿಕಾ ಸ್ನಾನವನ್ನ ಮಾಡಿ ತ್ವಯಾ ಹತೇನ ಪಾಪೇನ ಗಚ್ಚಾಮಿ ಪರಮಾಂಗತಿಂ. ಮೃತ್ತಿಕಾ ಸ್ನಾನವನ್ನ ಮಾಡಿ ವಿಧಿವತ್ತಾಗಿ ಸ್ನಾನವನ್ನ ಮಾಡಿ ಅವನೇನ್ ಮಾಡಬೇಕು? ಶುದ್ಧವಾಗಿ ಆ ಏಕಾದಶಿ ವ್ರತವನ್ನ ಮಾಡಬೇಕಪ್ಪ. ಅದರಲ್ಲೂ ಏಕಾದಶಿ ವ್ರತವನ್ನ ಮಾಡುವಂತಹ ಸಂದರ್ಭದಲ್ಲಿ ಈ ಕೆಳಗೆ ಹೇಳುವಂತಹ ಜನರ ಸಂಪರ್ಕವನ್ನ ಮಾಡಬಾರದು. ಯಾರ್ಯಾರವರು ಅಂತ ಕೇಳಿದ್ರೆ, ಮಿಥ್ಯಾಪವಾದಿನೋ ದೇವ ವೇದ ಬ್ರಾಹ್ಮಣ ನಿಂದಕಾನ್. ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಭಗವಂತ. ಅದನ್ನ ಇಲ್ಲಿ ಸುತಾಚಾರ್ಯ ಹೇಳ್ತಾ ಇದ್ದಾರೆ. ಬಾಯಿ ತೆಗೆದ್ರೆ ಸುಳ್ಳು ಹೇಳೋದು, ಎಲ್ಲಾ ಕಡೆ ಸುಳ್ಳು ಹೇಳ್ತಾನೆ ಇರೋದು 24 ಗಂಟೆ. ಅವ್ರ ಮುಂದೆ ಇವ್ರ ಬಗ್ಗೆ ಹೇಳೋದು, ಇವ್ರ ಬಗ್ಗೆ ಅವ್ರ ಮುಂದೆ ಹೇಳೋದು. ಬಾಯಿ ತೆಗೆದ್ರೆ ಸುಳ್ಳು ಹೇಳುವಂಥವ್ರು, ಇಂಥವರ ಸಹವಾಸ ಬೇಡ. ಆಮೇಲೆ ಎರಡನೇದಾಗಿ ದೇವರನ್ನ, ವೇದವನ್ನ, ಬ್ರಾಹ್ಮಣರನ್ನ, ಜ್ಞಾನಿಗಳನ್ನ ಬೈಯೋಂಥವ್ರು, ನಿಂದಕರಾಗಿರುವಂಥವ್ರು, ಇವರ ಸಂಪರ್ಕ ಬೇಡ. ಇನ್ನು ಮುಂದೆ ಹೇಳ್ತಾರೆ, ಪರದ್ರವ್ಯ, ಬೇರೆಯವರ ಹಣವನ್ನ ಕದಿಯೋಂಥವ್ರು. ಅಷ್ಟೇ ಅಲ್ಲ, ದೇವರ ಹಣವನ್ನ ತೆಗೆದುಕೊಳ್ಳುವಂಥವ್ರು, ಕಳ್ಳತನದ ಮಾಡಿ ದೇವದ್ರವ್ಯಾಪಹಾರಿನಃ, ಇವರ ಸಹವಾಸ ಬೇಡ. ನ ಸಂಭಾಷೆಯೇತ್, ಅವ್ರ ಜೊತೆ ಮಾತಾಡಬಾರದಂತ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಅಕಸ್ಮಾತ್ ಏನಾದ್ರೂ ಸಿಕ್ಕಿಬಿಟ್ರೆ ಪಾಪ ಬರ್ತದಲ್ಲ, ಅದರ ಪರಿಹಾರಕ್ಕಾಗಿ ಭಾಸ್ಕರಂ ಚಾವಲೋಕಯೇತ್, ಸೂರ್ಯನನ್ನ ನೋಡ್ಬೇಕಂತ ಅಷ್ಟು ಕಡ್ಡಾಯವಾಗಿ ಹೇಳಿದ್ದಾರೆ. ಅಂದ್ರೆ ಸಜ್ಜನರ ಸಹವಾಸವನ್ನ ಮಾಡಿ
ದುರ್ಜನರ ಸಹವಾಸ ಬೇಡ. ಇದಾದ ಮೇಲೆ ಬೆಳಗ್ಗೆ ಸ್ನಾನ ಆದ ಮೇಲೆ ಸೂರ್ಯನ ದರ್ಶನವನ್ನ ಮಾಡಬೇಕು. ಅದಾದ ಮೇಲೆ ಭಗವಂತನಿಗೆ ದೀಪವನ್ನ ಹಚ್ಚಬೇಕು. ದೀಪಂ ದದ್ಯಾತ್ ಗೃಹೇ ಚೈವ ಭಕ್ತಿಯುಕ್ತೇನ ಚೇತಸ. ಭಗವಂತನ ಮುಂದೆ ದೀಪವನ್ನ ಹಚ್ಚಬೇಕಪ್ಪ. ಅವತ್ತಿನ ದಿವಸ ಗೀತಾಶಾಸ್ತ್ರ ವಿನೋದೇನ, ಬಹಳ ಒಂದು ಈ ಕೆಂಪು ಇಂಕಿನಿಂದ ಅಂಡರ್ಲೈನ್ ಮಾಡೋದು ಅಂತಾರಲ್ಲ, ಹಾಗೆ ಈ ಈ ವಾಕ್ಯವನ್ನ ಮೇಲೆ ಮೇಲೆ ಓದಬೇಕು. ಕಾರಣ ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಭಗವಂತ ತನ್ನ ವಿಭೂತಿ ರೂಪವನ್ನ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ. ಅದನ್ನಿಲ್ಲಿ ತಿಳಿಸ್ತಾನೆ ಭಗವಂತ. ಗೀತಾಶಾಸ್ತ್ರ ವಿನೋದೇನ, ರಾತ್ರಿ ಕಾಲದಲ್ಲಿ ಜಾಗರಣೆಯನ್ನ ಮಾಡಬೇಕು. ತದ್ದಿನೇ ವರ್ಜಯೇತ್ ಪಾರ್ಥ ನಿದ್ರಾಂ ಮೈಥುನಮೇವಚ. ನಿದ್ರೆಯನ್ನ ಬಿಡಬೇಕು, ಜಾಗರಣೆಯನ್ನ ಮಾಡಬೇಕು. ಜಾಗರಣೆ ಹೇಗ್ ಮಾಡಬೇಕು? ಗೀತೆಯನ್ನ ಅಧ್ಯಯನ ಮಾಡ್ತಾ, ಗೀತೆಯನ್ನ ಓದ್ತಾ, ಪಾರಾಯಣ ಮಾಡ್ತಾ ಅವತ್ತಿನ ರಾತ್ರಿ ದಿವಸ ಜಾಗರಣೆಯನ್ನು ಮಾಡಬೇಕು. ರಾತ್ರೋ ಜಾಗರಣಂ ಕೃತ್ವ ಭಕ್ತಿಯುಕ್ತೇನ ಚೇತಸ ವಿಪ್ರೇಭ್ಯೋ ದಕ್ಷಿಣಾಂ ದತ್ವಾ ಪ್ರಣಿಪತ್ಯ ಕ್ಷಮಾಪಗಿ. ಬಂದಿರುವಂತಹ ಜ್ಞಾನಿಗಳಿಗೆ ದಕ್ಷಿಣೆಯನ್ನ ಕೊಟ್ಟು ನಮಸ್ಕಾರವನ್ನು ಮಾಡಬೇಕು. ಹೀಗೆ ಶುದ್ಧವಾದ ರೀತಿಯಲ್ಲಿ ಪೂರ್ಣ ಉಪವಾಸ ಆಚರಣೆಯನ್ನ ಮಾಡಬೇಕು. ಎಷ್ಟೆಲ್ಲ ಹೇಳಿದ್ದಾನೆ ನೋಡ್ರಿ ಭಗವಂತ. ಈ ರೀತಿಯಾಗಿ ಯಾರು ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಶಂಖೋದ್ಧಾರ ಅನ್ನುವಂತಹ ಕ್ಷೇತ್ರದಲ್ಲಿ ಸ್ನಾನ ಮಾಡಿದಂತಹ ಗಯಾ ಗದಾಧರ ದೇವನ ದರ್ಶನ ಮಾಡಿಕೊಂಡ್ರೆ ಏನು ಫಲ ಬರಬೇಕು, ಆ ಫಲಕ್ಕಿಂತಲೂ ಹೆಚ್ಚಿನ ಫಲ 16ನೇ ಒಂದಿನ ಅಂಶನೂ ಬರೋದಿಲ್ಲ, ಅದಕ್ಕಿಂತ ಹೆಚ್ಚು ಫಲ ಬರ್ತದೆ ಅನ್ನೋದು ತಾತ್ಪರ್ಯ. ಅದನ್ನ ಹೇಳ್ತಾರೆ. ಸಂಕ್ರಾಂತಿ ನೂರಾರು ಇರಬಹುದು, ಎಷ್ಟೆಲ್ಲ ಹೇಳ್ತಾರೆ ನೋಡಿ. ಸಂಕ್ರಾಂತಿಷು ಚತುರ್ಲಕ್ಷಂ ಯೋ ದದಾತಿ ಧನಂಜಯ ಕುರುಕ್ಷೇತ್ರೇ ಚ ಯತ್ಪುಣ್ಯಂ ಗ್ರಹಣೇ ಚಂದ್ರ ಸೂರ್ಯಯೋ. ಕುರುಕ್ಷೇತ್ರ ಕಾಲದಲ್ಲಿ ಚಂದ್ರಗ್ರಹಣ ಸೂರ್ಯಗ್ರಹಣ ಆಚರಣೆ ಮಾಡಿದ್ರೆ ಏನು ಫಲ ಬರಬೇಕು, ಆ ಫಲ ತತ್ಸರ್ವಂ ಲಭತೆಯಸ್ತು ಏಕಾದಶ್ಯ ಉಪೋಷಿತ. ಏಕಾದಶಿ ದಿವಸ ಉಪವಾಸವನ್ನ ಆಚರಣೆ ಮಾಡೋದ್ರಿಂದ ಬರ್ತಾ ಇದೆ. ಅಂದ್ರೆ ಏಕಾದಶಿಯ ಮಹತ್ವವನ್ನ ಭಗವಂತ ತಿಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಷಷ್ಠಿ ವರ್ಷ ಸಹಸ್ರಾಣಿ ತಸ್ಯ ಪುಣ್ಯಂಚ ಯದ್ಭವೇ. ಅಂದ್ರೆ ಒಂದೇ ಮಾತಿನಲ್ಲಿ ಭಗವಂತ ಹೇಳ್ತಾನೆ, ತಪಸ್ವಿನೋ ಗೃಹೇ ನಿತ್ಯಂ ಲಕ್ಷಂ ಯಸ್ಯಂಚ ಭುಂಜತೆ. ಅಂದ್ರೆ ಅಶ್ವಮೇಧ ಯಾಗ ಮಾಡಿದಂತಹ ಫಲ, ಅದಕ್ಕಿಂತಲೂ 100 ಪಟ್ಟು ಫಲ ಏಕಾದಶಿ ವ್ರತದಿಂದ ಬರ್ತಾ ಇದೆ. ಮನೆಯಲ್ಲಿ ನಿತ್ಯ 1,00,000 ತಪಸ್ವಿಗಳಿಗೆ 60,000 ವರ್ಷಗಳವರೆಗೆ ಭೋಜನವನ್ನ ಮಾಡಿಸಿದ್ರೆ ಏನು ಫಲ ಬರಬೇಕೋ ಆ ಫಲ ಒಂದು ಏಕಾದಶಿ ಆಚರಣೆಯಿಂದ ಬರ್ತಾ ಇದೆ. ಭಗವಂತನ ಮಾತಿದು. ಹಾಗಾಗಿ ಕಡ್ಡಾಯವಾಗಿ ತಪ್ಪದೆ ಏಕಾದಶಿ ವ್ರತವನ್ನ ಆಚರಣೆಯನ್ನು ಮಾಡಬೇಕಪ್ಪ. ಗೋಸಹಸ್ರೇಚ ಯತ್ಪುಣ್ಯಂ ದತ್ತೇ ವೇದಾಂಗ ಪಾರಗೆ. 1,000 ಗೋವುಗಳನ್ನ ಒಳ್ಳೆಯ ವೇದ ನಿಷ್ಣಾತನಾಗಿರುವಂತಹ ಜ್ಞಾನಿಗೆ ದಾನ ಕೊಟ್ರೆ ಏನು ಫಲ ಬರಬೇಕು, ಅದಕ್ಕಿಂತಲೂ ಹೆಚ್ಚು ಹೆಚ್ಚು ಪುಣ್ಯ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಬರ್ತಾ ಇದೆಪಾ. ಇಷ್ಟೇ ಅಲ್ಲ, 1,000 ಕನ್ಯಾದಾನ ಮಾಡಿದ್ರೆ, ಇಡೀ ಭೂಮಂಡಲವನ್ನೇ ದಾನ ಮಾಡಿದ್ರೆ ಏನು ಬರಬೇಕೋ ಫಲ, ಅದಕ್ಕಿಂತಲೂ ಹೆಚ್ಚು ಫಲ ಏಕಾದಶಿ ವ್ರತದಿಂದ ಬರ್ತಾ ಇದೆಪಾ. ಆದ್ದರಿಂದ ಕಡ್ಡಾಯವಾಗಿ ತಪ್ಪದೆ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕು. ಎಲ್ಲ ವ್ರತಗಳು, ಎಲ್ಲ ತೀರ್ಥಗಳು, ಎಲ್ಲ ದಾನಗಳು, ಎಲ್ಲ ನಿಯಮಗಳು ಏಕಾದಶಿಯ ಹಿಂದೆ. ಭಗವಂತನ ಮಾತು ಹೇಳುವಂತಹ ಮಾತು, ಏತತ್ ಪುಣ್ಯ ಪ್ರಭಾವಶ್ಚ. ಈ ಪುಣ್ಯದ ಪ್ರಭಾವ ಇದೆ ಅಲ್ಲ ಏಕಾದಶಿಯ ಫಲ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲವಾ. ತಾವತ್ ಘರ್ಜಂತಿ ತೀರ್ಥಾನಿ ದಾನಾನಿ ನಿಯಮಾಯಮಾಹ. ಎಲ್ಲ ದಾನಗಳು, ಎಲ್ಲ ತೀರ್ಥಗಳು ಅದು ಏಕಾದಶಿಯ ಹಿಂದೆ. ದಾಸರ ಮಾತನ್ನ ನಾವು ಸ್ಮರಣೆ ಮಾಡಬೇಕು. ಸಕಲ ವ್ರತಗಳೆಲ್ಲ ಏಕಾದಶಿಯ ಹಿಂದೆ. ಇದೇ ಮಾತನ್ನೇ ಕನ್ನಡದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಮಹಾಜ್ಞಾನಿಗಳು. ಹಾಗಾಗಿ ಏಕಾದಶಿಯ ದಿವಸ
ಉಪವಾಸವನ್ನ ಆಚರಣೆಯನ್ನ ಮಾಡಬೇಕಪ್ಪ. ಅದರಲ್ಲೂ ಏಕಾದಶಿ ವ್ರತವನ್ನ ಮಾಡೋದು ಯಜ್ಞ ಅಂತ ಕರೆದಿದ್ದಾರೆ. ಏಕಾದಶಿ ಸಮಂ ನಾಸ್ತಿ ಕೃತ್ವಾ ಯಜ್ಞ ಸಹಸ್ರಕಂ ಅಂತಾನೆ ಪಾರ್ಥ. ಅಂದ್ರೆ ಅರ್ಜುನನ ಮಾತು. ಅಷ್ಟು ಏಕಾದಶಿಯ ಬಗ್ಗೆ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಭಗವಂತ ಹೇಳ್ತಾನೆ, ನೋಡಪ್ಪ, ಏಕಾದಶಿಯ ಒಂದು ಮಹಿಮೆಯನ್ನ ನಿನಗೆ ಹೇಳ್ತೀನಿ ಕೇಳು. ಹಿಂದೆ ಒಬ್ಬ ರಾಕ್ಷಸ ಇದ್ದ. ಅವನ ಹೆಸರು ಮುರಾ. ಮುರಾ ಅಂತ ಅವನ ಹೆಸರು. ಪುರಾಕೃತಿಯುಗೆ ಪಾರ್ಥ ಮುರನಾಮ ಹಿ ದಾನವಃ. ಬಹಳ ಶಕ್ತಿಶಾಲಿಯಾಗಿರುವಂತಹ ಅಸುರ. ಎಲ್ಲರನ್ನ ಅವನೇನ್ ಮಾಡಿದ್ದ? ಗೆದ್ದಿದ್ದ. ಹೇಳಿ ಕೇಳಿ ಅಸುರ, ಜೊತೆಗೆ ವರಗಳ ಒಂದು ಬಲ, ಎಲ್ಲರನ್ನ ಸೋಲಿಸಿದ್ದ. ಏನು ಮಾಡಿದ್ರೂ ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದ. ಎಲ್ಲರೂ ಹೋಗಿ ಬ್ರಹ್ಮದೇವರನ್ನ ಕೇಳಿದ್ದಾರೆ, ಸ್ವಾಮಿ ನೀವೇನಾದ್ರೂ ಮಾಡಿ ಅದಕ್ಕೆ ಪರಿಹಾರವನ್ನು ಹೇಳಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳಿದ್ರು, ಇಲ್ಲವಾ, ನಮ್ಮ ಅಪ್ಪ ಕೊಟ್ಟಿದ್ದಾನೆ ಎಲ್ಲಿ? ವೈಕುಂಠದಲ್ಲಿ. ಅವನನ್ನ ಕುರಿತು ಹೋಗೋಣಂತೆ, ಅವನನ್ನ ಕೇಳೋಣ. ಶರಣ್ಯಶ್ಚ ಜಗನ್ನಾಥ ಪರಿತ್ರಾಣ ಪರಾಯಣ ಗಚ್ಚ ಗಚ್ಚ ಸುರಶ್ರೇಷ್ಠ ಯತ್ರ ಅಸ್ತಿ ಗರುಡಧ್ವಜ. ಎಲ್ಲರೂ ಬಂದಿದ್ದಾರೆ. ಬಂದು ಪ್ರಾರ್ಥನೆ ಮಾಡುತ್ತಾರೆ ಭಗವಂತನ ಮಹಾಮಹಿಮೆಯನ್ನ. ತ್ವಮ್ಮಾತ ಸರ್ವಲೋಕಾನ ತ್ವಮೇವ ಜಗತಃ ಪಿತಾ ತ್ವಂ ಸ್ಥಿತಿಸ್ತ್ವಂ ತಥೋತ್ಪತ್ತಿಸ್ತ್ವಂ ಚ ಸಂಹಾರಕಾರಕಃ. ಭಗವಂತ, ನೀನೇ ನಮಗೆ ತಂದೆ. ನಮಗಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡಕ್ಕೆ ತಾಯಿ. ತಂದೆಯಾಗಿರುವಂಥವನು ನೀನೇ. ಸ್ಥಿತಿ ನೀನೇ, ಸೃಷ್ಟಿ ನೀನೇ, ಸಂಹಾರ ಮಾಡುವಂಥವನು. ನಿನ್ ಬಿಟ್ರೆ ಜಗತ್ನಲ್ಲಿ ಯಾರೂ ಇಲ್ಲ. ನತ್ವಯಾ ರಹಿತಂ ಕಿಂಚಿತ್ ತ್ರೈಲೋಕ್ಯ ಸಚರಾಚರಿ. ನಿನ್ನನ್ನ ಬಿಟ್ಟು ಕೂಡ್ಲೆ ಈ ಜಗತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಭಗವಾನ್ ದೇವದೇವೇಶ ಶರಣಾಗತ ವತ್ಸಲ. ಸ್ವಾಮಿ, ನಮ್ಮನ್ನ ಅನುಗ್ರಹ ಮಾಡು. ತ್ರಾಹಿ ತ್ರಾಹಿ ಮಹಾಯೋಗಿ ಭೀತಾನಾಂ ಶರಣಂ ಭವ. ಏನ್ ಮುರ ಅಂತ ಒಂದಿದ್ದಾನ ರಾಕ್ಷಸ, ಅವನಿಂದ ಭಾರಿ ತೊಂದರೆಯನ್ನ ಪಡ್ತಾ ಇದ್ದಾರೆ ಎಲ್ಲರೂ. ದಯವಿಟ್ಟು ಅವನಿಂದ ರಕ್ಷಣೆಯನ್ನ ಮಾಡಬೇಕು. ಸ್ಥಾನಭ್ರಷ್ಟ ಜಗನ್ನಾಥ. ನಮ್ಮ ಸ್ಥಾನವನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ? ಅವನ ಪೀಡೆಯಿಂದ. ಜಗನ್ನಾಥ ವಿಚರಂತಿ ಮಹೀತಲೆ. ಎಲ್ಲ ಕಡೆ ತಿರುಗಿ 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 ಓಡ್ತಾ ಇದ್ದೀವಿ ಭೂಲೋಕದಲ್ಲಿ. ನಮ್ಮನ್ನ ರಕ್ಷಣೆ ಮಾಡು. ಆಗ ಭಗವಂತ ಹೇಳ್ದ, ಆಗ್ಲಪ್ಪ, ಅವಶ್ಯವಾಗಿ ರಕ್ಷಣೆಯನ್ನ ಮಾಡ್ತೀನಿ. ನಿನ್ನ ತೊಂದರೆ ಕಾಡ್ಲಿಕ್ಕೆ ಕಾರಣ ಏನು? ಯಾಕೆ ಬಂದಿದ್ದೀರಿ? ವಿಸ್ತಾರವಾಗಿ ಹೇಳಿ. ಸರ್ವಜ್ಞ ಶಿಖಾಮಣಿಯಾಗಿರುವಂತಹ ಭಗವಂತ ಇಂದ್ರದೇವರ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ. ದೈತ್ಯ ಪೂರ್ವ ಮಹಾ ಅಂದ್ರೆ ಅವನ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ಹೇಳ್ತಾರೆ. ಆ ದೈತ್ಯನದು ಪುರಂದು. ತಸ್ಯ ಪುತ್ರ ವಿಖ್ಯಾತೋ ಮುರನಾಮ ಸೋಮಸುರ. ಇವನು ಯಾರು ಅಂತ ಕೇಳಿದ್ರೆ, ನಾಡಿ ಜಂಗ ಅನ್ನುವಂತಹ ಒಬ್ಬ ಮಹಾದೈತ್ಯ, ಬ್ರಹ್ಮ ವಂಶದಲ್ಲಿ ಹುಟ್ಟಿದಂಥವನು. ಅವನ ಮಗನೇ ಇವನು ಮುರಾ. ಅವನ ಇತಿಹಾಸವನ್ನ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಹಿಂಸೆಯನ್ನ ಮಾಡ್ತಾ ಇದ್ದಾನೆ. ಇಂದ್ರ, ಅಗ್ನಿ, ಯಮ, ಸೋಮ, ನಿವೃತ್ತಿ, ವರುಣ ಎಲ್ಲರಿಗೂ ತೊಂದರೆಯನ್ನು ಕೊಟ್ಟಿದ್ದಾನೆ. ಋಷಿಗಳಿಗೆ ತೊಂದರೆ ಕೊಟ್ಟಿದ್ದಾನೆ. ಏನಾದ್ರೂ ಮಾಡಿ ಇವನಿತರ ರಕ್ಷಣೆಯನ್ನ ಪಡೆಯಬೇಕು ಅಂತ ಹೇಳಿ ವಿಸ್ತಾರವಾಗಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಭಗವಂತ ಬಂದಿದ್ದಾನೆ. ಬಂದು ಅವನನ್ನ ಇನ್ನೇನು ಸಂಹಾರ ಮಾಡಬೇಕು. ಆ ಸಂದರ್ಭದಲ್ಲಿ ಭಗವಂತನಿಂದ ಒಬ್ಬ ಸ್ತ್ರೀ ಉದ್ಭೂತರಾಗಿದ್ದಾಳೆ. ಆ ಸಂದರ್ಭದಲ್ಲಿ ಹೇಳ್ತಾರೆ, ಯುದ್ಧಂ ಸಮೀಹಿತಂ ತೇನ ಸ್ತ್ರೀಯ ತತ್ರ ಪ್ರಯಾಚಿತಂ ಸಮುದ್ಭೂತ ಮಮಾಂಗೇಭ್ಯ ಕನ್ಯೇಕಾಚ ಮಹಾಪ್ರಭಾ. ಆ ಉದ್ಭೂತಳಾಗಿರುವಂತಹ ಸ್ತ್ರೀ ಏನ್ ಮಾಡಿದ್ದಾಳೆ? ವಜ್ರಾಯುಧದಿಂದ, ಅತ್ಯದ್ಭುತವಾದ ಆಯುಧಗಳಿಂದ ಆ ದೈತ್ಯನ ಜೊತೆ ಯುದ್ಧವನ್ನ ಮಾಡಿದ್ದಾಳೆ. ಅವನನ್ನ ನೆಲಕ್ಕೆ ಕೆಡವಿದ್ದಾಳೆ. ಕನ್ಯೆಯನ್ನ ಸಂಹರಿಸಬೇಕು ಅಂತ ಹೇಳಿ ಆ ದೈತ್ಯ ಓಡೋಡಿ ಬಂದಿದ್ದಾನೆ. ಆ ಸಂದರ್ಭದಲ್ಲಿ ಅವನ ತಲೆಯನ್ನ ಕತ್ತರಿಸಿ ಒಂದು ಕ್ಷಣದಲ್ಲಿ ಆ ಮಹಾ ಅಸುರನನ್ನು ಸಂಹಾರ ಮಾಡಿದ್ದಾಳೆ. ಯಮಾಲಯಕ್ಕೆ ಅವನನ್ನು ಅಟ್ಟಿದ್ದಾಳೆ. ಅದನ್ನೆಲ್ಲ ಹೇಳ್ತಾರೆ. ಆ ಸಂದರ್ಭದಲ್ಲಿ
ಉಳಿದಿರುವಂತಹ ಎಲ್ಲ ದೇವತೆಗಳಿಗೂ ಆಶ್ಚರ್ಯ. ಭಗವಂತನ ಅನುಗ್ರಹದಿಂದ ಎಷ್ಟು ಸುಲಭವಾಗಿ ಆಗುವಂತಹ ಕಾರ್ಯ ಇದು. ಆ ಕನ್ಯೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳಂತೆ. ಯಾರ ಕಾರುಣ್ಯ ಬಲದಿಂದ, ಎಲ್ಲ ದೇವತೆಗಳು ಬಂದು ಕೇಳ್ತಾರೆ, ಯಾರ ಅನುಗ್ರಹದಿಂದ ನಿನಗೆ ಇಷ್ಟೊಂದು ಶಕ್ತಿ ಬಂದಿದೆ, ನೀನು ಯಾರು, ಎಲ್ಲಿಂದ ಬಂದಿದ್ದೀಯಾ ಅಂತ ಪ್ರಶ್ನೆ ಮಾಡಿದಾಗ ಕನ್ಯೌವಾಚ, ಕನ್ಯೆ ಹೇಳಲಿಕ್ಕೆ ಶುರು ಮಾಡ್ತಾಳೆ, ಮಯಾ ವಿನಿಹಿತೋ ದೈತ್ಯ ಸ್ವದಂಶದ್ಭೂತ, ಅಂದ್ರೆ ಭಗವಂತನ ಸನ್ನಿಧಾನದಿಂದ ಅವಳು ಹುಟ್ಟಿರುವಂಥವಳು. ನಿನ್ನ ಅನುಗ್ರಹದಿಂದ ನಾನು ಅವನನ್ನ ಸಂಹಾರ ಮಾಡಿದ್ದೆ. ಹತೋಮಯ ದುರಾತ್ಮಾಸೋ ದೇವತಾ ನಿರ್ಭಯೀಕೃತ. ಇನ್ನೇನು ಭಯ ಇಲ್ಲ ದೇವತೆಗಳಿಗೆ, ಆರಾಮಾಗಿ ನೀವು ತೊಂದರೆ ಇಲ್ಲ ಹೋಗ್ಬೋದು. ತ್ರೈಲೋಕ್ಯ ರಕ್ಷಣಾರ್ಥಾಯ ಹತೋ ಲೋಕ ಭಯಂಕರ. ಇಡೀ ಜಗತ್ತನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ಭಗವಂತನ ದಯದಿಂದ ನಾನು ಹುಟ್ಟಿ ಬಂದಿರುವಂಥವಳು. ಆಗ ಭಗವಂತ ಹೇಳ್ತಾನೆ, ನೋಡಪ್ಪ, ಇನ್ನೇನು ಚಿಂತೆ ಇಲ್ಲ, ನೀವು ಆರಾಮಾಗಿ ಹೋಗ್ಬೋದು. ಆ ನಿಹತೆ ದಾನವೇಂದ್ರೇಸ್ಮಿನ್ ಸಂತುಷ್ಟೋಹಂ ತಯಾನಕೆ. ಭಗವಂತ ಹೇಳುವಂತಹ ಮಾತು, ನೀನೇನ್ ಸಂಹಾರ ಮಾಡಿದ್ದೀಯಲ್ಲ, ಬಹಳ ಸಂತೋಷ ಆಗಿದೆ ಅಂತ ಭಗವಂತ. ಆಗ ಅವಳು ಹೇಳ್ತಾಳೆ, ನೀನೇನಾದ್ರೂ ನನ್ನ ಮೇಲೆ ಅನುಗ್ರಹ ಮಾಡಿದ್ರೆ ನನಗೊಂದು ವರವನ್ನ ಕೊಡಬೇಕು. ಏನು ವರ ಅಂತ ಕೇಳಿದ್ರೆ, ಯಾರು ಮಾರ್ಗಶಿರ ಮಾಸದ ಏಕಾದಶಿಯನ್ನ ಆಚರಣೆಯನ್ನ ಮಾಡುತ್ತಾರೋ, ಉಪವಾಸಸ್ಯ ಯತ್ಪುಣ್ಯಂ ತಸ್ಯಾರ್ಧಂ ತತ್ತ ಭೋಜನೆ ತದರ್ಧಂ ಚ ಭವೇತ್ ತಸ್ಯ ಏಕಭುಕ್ತಂ ಕರೋತಿ ಯಃ ಯಃ ಕರೋತಿ ವ್ರತಂ ಭಕ್ತ್ಯಾ ದಿನೇ ಮಮ ಜಿತೇಂದ್ರಿಯಃ ಸಗತ್ವಾ ವೈಷ್ಣವಂ ಸ್ಥಾನಂ ಕಲ್ಪಕೋಟಿ ಶತಾನಿ ಚ. ಎಷ್ಟೆಲ್ಲ ವರ ಕೇಳಿದ್ದಾಳೆ ನೋಡಿ. ಉಪವಾಸವನ್ನ ಮಾಡುವಂತಹ ಯಾವ ನರ ಇದ್ದಾನೋ ಅವನು ಈ ಸಂಸಾರದಿಂದ ಬಿಡುಗಡೆ ಹೊಂದಬೇಕು. ಅದರಲ್ಲೂ ಪೂರ್ತಿ ಉಪವಾಸವನ್ನ ಮಾಡುವಂತಹ ಏನು ಜನ ಇದ್ದಾರಲ್ಲ, ಅವರಿಗೆ ಪುಣ್ಯವನ್ನ ಕೊಡಬೇಕು. ಅಂದ್ರೆ ಭಗವಂತನಲ್ಲಿ ನಮಗೋಸ್ಕರ ಪ್ರಾರ್ಥನೆಯನ್ನ ಮಾಡಿದ್ದಾಳೆ. ಹಾಗಾಗಿ ನೋಡಿ, ಭಗವಂತನ ಒಂದು ದಯದಿಂದ ಹುಟ್ಟಿರುವಂಥವಳು, ಭಗವಂತನೇ ಅವಳಿಂದ ಮಾಡಿಸಿದ್ದಾನೆ. ಹಾಗಾಗಿ ಭಗವಂತನಿಗೆ ಮುರಾರಿ, ಅವತ್ತಿನಿಂದ ಭಗವಂತನನ್ನ ಏನ್ ಕರೀತಾರೆ, ಮುರಹರ, ಮುರಾರಿ ಅಂತ ಭಗವಂತನ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭಗವಂತನ ಒಂದು ಮಹಾಮಹಿಮೆಯನ್ನು ತಿಳಿಸ್ತಾರೆ. ಭಗವಾನುವಾಚ ಯತ್ವಂ ವದಸಿ ಕಲ್ಯಾಣಿ ತತ್ಸರ್ವಂ ಚ ಭವಿಷ್ಯತಿ. ಆಗ್ಲಿ, ಅವಶ್ಯವಾಗಿ ನೀನೇನ್ ವರ ಕೇಳಿದ್ಯಲ್ಲ ಅದನ್ನ ಕೊಡ್ತಾ ಇದ್ದೇನೆ. ಮಮ ಭಕ್ತಾಶ್ಚ ಯೇ ಲೋಕ ತವ ಭಕ್ತಾಶ್ಚ ಯೇ ನರ. ಇವತ್ತೇನ್ ನಡೆದ ಇದೆಯಲ್ಲ ಅವಶ್ಯವಾಗಿ ಆಗ್ಲಿ. ಏಕಾದಶ್ಯಾಂ ಸಮುತ್ಪನ್ನ ಮಮ ಶಕ್ತಿ ಪರಾಯತಃ. ಏಕಾದಶಿ ದಿನ ನನ್ನಿಂದ ನೀನು ಹುಟ್ಟಿದ್ದೀಯ, ಹಾಗಾಗಿ ನಿನ್ನ ಹೆಸರು ಪ್ರಖ್ಯಾತವಾಗಿ ಆಗಲಿ ಅಂತ ಹೇಳಿ ಆ ಭಗವಂತ ಆಶೀರ್ವಾದವನ್ನ ಮಾಡಿದ್ದಾನೆ. ಹಾಗಾಗಿ ಅಶ್ವಮೇಧಸ್ಯ ಯತ್ಪುಣ್ಯಂ ತದಾಪ್ನೋತಿ ನ ಸಂಶಯ. ಅಶ್ವಮೇಧವನ್ನ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಏಕಾದಶಿ ವ್ರತವನ್ನ ಮಾಡೋದ್ರಿಂದ ಬರ್ತಾ ಇದೆ. ಭೋಕ್ಷಾಮಿ ಪುಂಡರೀಕಾಕ್ಷ ಶರಣಂ ತ್ವೇ ಭವಾಚ್ಯುತ. ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಶುದ್ಧವಾದ ರೀತಿಯಲ್ಲಿ ಈ ವ್ರತವನ್ನ ಆಚರಣೆಯನ್ನ ಮಾಡಬೇಕಪ್ಪ. ಅರ್ಜುನ ಮತ್ತು ಕೃಷ್ಣ ಪರಮಾತ್ಮರ ಒಂದು ಸಂವಾದದಲ್ಲಿ ಬಂದಿರುವಂಥದ್ದು, ಯಶೃಣೋತಿ ದಿವೋ ದಿವಾರಾತ್ರೋ ನರೋ ವಿಷ್ಣು ಪರಾಯಣ. ಭಗವಂತನ ಕಥೆಯನ್ನ ಕೇಳಬೇಕು, ರಾತ್ರಿ ಜಾಗರಣೆಯನ್ನ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದು ಭಗವಂತನಿಗೆ ನೈವೇದ್ಯವನ್ನ ಸಮರ್ಪಣೆಯನ್ನ ಮಾಡಿ ಎಲ್ಲ ಜ್ಞಾನಿಗಳಿಗೆ ಭೋಜನವನ್ನ ಮಾಡಿಸಿ ತಾನೂ ಪಾರಣೆಯನ್ನ ಮಾಡಬೇಕಪ್ಪ. ಇದರಿಂದ ಏನಾಗ್ತಾ ಇದೆ, ಏಕಾದಶಾಷ್ಟ ಮಾಹಾತ್ಮ್ಯಂ ಪಾದಮೇಕಂ ಶೃಣೋತಿಯ. ಈ ಏಕಾದಶಿ ಆಚರಣೆ, ಏಕಾದಶಿಯ ಮಹಿಮೆ ಯಾರು ಶ್ರವಣ ಮಾಡ್ತಾರೋ ಬ್ರಹ್ಮಹತ್ಯಾದಿಕಂ ಪಾಪಂ ನಶ್ಯತೆ ನಾತ್ರ ಸಂಶಯ. ಬ್ರಹ್ಮಹತ್ಯಾದಿ ದೋಷಗಳು ಪರಿಹಾರ ಆಗ್ತಾ ಇದ್ದಾವೆ. ವಿಷ್ಣು ಧರ್ಮ ಸಮಂ ನಾಸ್ತಿ ವ್ರತಂ ನಾಮ ಸನಾತನಂ. ಅಂದ್ರೆ ಭಗವಂತನ ದಿನ, ಅದು ಹರಿದಿನ ಅಂತ ಕರೀತಾ ಇದ್ದಾರೆ. ಯಾರು ಈ ವ್ರತವನ್ನ ಆಚರಣೆಯನ್ನ ಮಾಡ್ತಾರೋ ಅವರಿಗೆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಈ ವ್ರತವನ್ನ ತಪ್ಪದೇ ಕಡ್ಡಾಯವಾಗಿ ಆಚರಣೆಯನ್ನ ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು.